ಇವತ್ತು ಸಂಜೆಗೆ ಬರುತ್ತೆ, ನಾಳೆಗೆ ಬರುತ್ತೆ, ನಾಡಿದ್ದು ಬರುತ್ತೆ. ಸೊ ಈ ಥರ ಒಂದು ಸುಳ್ಳು ಸುದ್ದಿಗಳನ್ನು ಹೇಳಲಿಕ್ಕೆ ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ ಸ್ನೇಹಿತರೆ. ನನ್ನ ಚಾನಲಲ್ಲಿ ನಾನು ಏನು ಅಪ್ಡೇಟ್ ಬಂದಿರುತ್ತೋ ಸೊ ಅದನ್ನು ಮಾತ್ರ ನಾನಿಲ್ಲಿ ಹೇಳ್ತೀನಿ. ಯಾಕಂತೇಳಿದ್ರೆ ಗೃಹಲಕ್ಷ್ಮಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಗೊತ್ತಿದೆ. ಇದನ್ನು ಸ್ವೀಕರಿಸ್ತಕ್ಕಂಥ ಪ್ರತಿಯೊಬ್ಬ ಜನರು ಬಡ ಕುಟುಂಬ ಆಗಿರ್ಬೋದು, ಮಧ್ಯಮ ಕುಟುಂಬದವರಾಗಿರ್ಬೋದು, 2,000 ರೂಪಾಯಿ ಅನ್ನೋದು ತುಂಬ ಸಣ್ಣ ಮೊತ್ತದ ಹಣವೇನೂ ಅಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಅಂದರೆ ಸುಳ್ಳು ಭರವಸೆಗಳನ್ನು, ನಮ್ಮ ವಿಡಿಯೋಗೋಸ್ಕರ ಸುಳ್ಳು ಭರವಸೆಯನ್ನು ಕೊಡೋದು ಖಂಡಿತವಾಗ್ಲೂ ನನಗೆ ಇಷ್ಟ ಇಲ್ಲ ಸ್ನೇಹಿತರೆ. ಯಾಕೆ ಮಾತನ್ನು ಹೇಳ್ತೀನಿ ಅಂತೇಳಿದ್ರೆ, ಗೃಹಲಕ್ಷ್ಮಿ 23ನೇ ಕಂತಿನ ಬಗ್ಗೆ ಒಂದಷ್ಟು ಬೆಳವಣಿಗೆಗಳು ಆಗಿದೆ. ಸೊ ಅದು ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ನೋಡ್ದಲೇ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಬಗ್ಗೆ ಹೇಳೋದಾಯಿತು ಅಂತೇಳಿದರೆ, ಅದಕ್ಕಿಂತ ಮುಂಚೆ ನಾವು 22ನೇ ಕಂತಿನ ಬಗ್ಗೆ ಮಾತಾಡಬೇಕಾಗುತ್ತೆ ಸ್ನೇಹಿತರೆ. ಯಾಕಂತೇಳಿದರೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಬಂದು ಸುಮಾರಷ್ಟು ಜನರಿಗೆ ಹಣ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದರೆ, ಅವ್ರು ಹೇಳ್ತಾ ಇದ್ದಾರೆ ನಾವು ಹಾಕಿದ್ದೀವಿ ಬರುತ್ತೆ ಅಂತ. ಬಟ್ ಇಲ್ಲಿಯವರೆಗೂ ಸುಮಾರಷ್ಟು ಹತ್ತತ್ರ ಒಂದು 30 to 40% ಮೇ ಬಿ ಈ ಒಂದು ರೇಷನಲ್ಲಿ ಹಣ ಬಂದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಕಮೆಂಟ್ಗಳು ನೋಡಿದರೆ ತುಂಬ ಜನ ನಮಗೆ ಬಂದಿಲ್ಲ ಅನ್ನೋ ರೀತಿಯೇ ಹಾಕ್ತಾ ಇದ್ದಾರೆ. ಸೊ ಇವಾಗ ಅವರು ಇದ್ರ ಮಧ್ಯದಲ್ಲಿ ಒಂದು ಗೃಹಲಕ್ಷ್ಮಿ ಸಂಘ ಅನ್ನೋದನ್ನು ಎತ್ಕೊಂಡಿದ್ದಾರೆ. ಈ ಗೃಹಲಕ್ಷ್ಮಿ ಸಂಘದ ಉದ್ಘಾಟನೆಯನ್ನು ಬಂದು ಇವರು 19ನೇ ತಾರೀಕು ಅಂದರೆ ಇದೇ ತಿಂಗಳು ನವೆಂಬರ್ 19ನೇ ತಾರೀಕು ಕಂಠೀರವ ಸ್ಟುಡಿಯೋದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅಂಗನವಾಡಿ ಕಾರ್ಯಕರ್ತೆಯರ ಒಂದು ಕಾರ್ಯಕ್ರಮ ಮತ್ತು ಗೃಹಲಕ್ಷ್ಮಿ ಸಂಘದ್ದು ಮತ್ತು ಇನ್ನೂ ಒಂದು ಯಾವುದೋ 3 ಯೋಜನೆಗಳನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮವನ್ನು ಕಂಠೀರವ ಸ್ಟುಡಿಯೋದಲ್ಲಿ ಇವರು ಹಮ್ಮಿಕೊಂಡಿದ್ದಾರೆ ಸ್ನೇಹಿತರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, 23ನೇ ಕಂತಿಗೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿದರೆ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಅಲ್ಲಿ ಏನಂತೇಳಿದರೆ ಕಂಠೀರವ ಸ್ಟುಡಿಯೋದಲ್ಲಿ ಇವರು 23ನೇ ಕಂತಿನ ಹಣ ಕೊಡಬೇಕು ಅಂತೇಳಿದರೆ ಅಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ, ಗೃಹಲಕ್ಷ್ಮಿ ಸಂಘವನ್ನು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅವತ್ತು ಓಪನ್ ಮಾಡ್ತಾ ಇದ್ದಾರೆ. ಸೊ ಓಪನ್ ಮಾಡ್ತಾ ಇದ್ದಾರೆ ಅಂತೇಳಿದರೆ ಅಲ್ಲಿ ಒಂದಷ್ಟು ಮಹಿಳೆಯರು ಬಂದಿರ್ತಾರೆ. ಇವರು ಕರೆಸಿರ್ಬೋದು ಅಥವಾ ಸ್ವ ಇಚ್ಛೆಯಿಂದ ಯಾರು ಬೇಕಾದ್ರೂ ಹೋಗಿರ್ಬೋದು. ಅಲ್ಲಿ ಗೃಹಲಕ್ಷ್ಮಿ ಸಂಘ ಅಂತ ಬಂದಾಗ ಅದ್ರ ಬಗ್ಗೆ ಒಳ್ಳೇದು ಎಷ್ಟಿರುತ್ತೋ ಕೆಟ್ಟದ್ದು ಮಾತಾಡೋರು ಅಷ್ಟೇ ಇರ್ತಾರೆ. ಸೊ ಅಲ್ಲಿ ನಮ್ಮ ಮಹಿಳೆಯರು ಒಂದು ಕ್ವಶನನ್ನು ರೈಸ್ ಮಾಡಿದರೆ, ನಮಗೆ 23ನೇ ಕಂತಿನ ಹಣನೇ ಬಂದಿಲ್ಲ, ನೀವು ಸಾಲ ಕೊಟ್ಟು ಸಾಲ ರಿಕವರಿನ ನಾವು ಹೇಗೆ ಮಾಡಬೇಕು ಅಂತೇಳಿದರೆ, ಮೇ ಬಿ 19ನೇ ತಾರೀಕು ಇವ್ರು ಏನಾದರೂ 23ನೇ ಕಂತಿನ ಬಗ್ಗೆ ಏನಾದರೂ ಹೇಳ್ಬಹುದೇನೋ ಅನ್ನೋ ಒಂದು ವಿಚಾರಗಳು ನಡೀತಾ ಇದೆ. ಬಟ್ ಅದಕ್ಕಿಂತ ಮುಂಚೆ ನನ್ನ ಅಭಿಪ್ರಾಯದಲ್ಲಿ ಇವರು ಯಾವ ವಿಚಾರನೂ ಹೇಳೋದಿಲ್ಲ ಸ್ನೇಹಿತರೆ. ಅಂದರೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ರಿಲೀಸ್ ಆಗುತ್ತೆ, ಅದು ಯಾವುದನ್ನು ಇವರು ಹೇಳೋದಿಲ್ಲ. ಸೊ ನೀವು ಯಾರಾದ್ರೂ ಇವತ್ತು ಬಂದಿದೆ ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಸುಳ್ಳು ಸುದ್ದಿ ಆಗಿದೆ. ಇವರ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೆಂಟಲಿ ಏನಂತ ಹೇಳಿದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಅಥವಾ ಸರ್ಕಾರದ ಕಡೆಯಿಂದ ಫಿಕ್ಸ್ ಆಗಿದ್ದಾರೆ. ನಾವೀಗ ಸದ್ಯಕ್ಕೆ ಗೃಹಲಕ್ಷ್ಮಿ ಸಂಘ ಮಾತ್ರ ನಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ಸ್ಟೇಟ್ಮೆಂಟ್ನ ಕೊಡ್ತೀವಿ ಅಂತ ಏನಾದರೂ ಅವರು ಫಿಕ್ಸ್ ಆಗಿದ್ದಾರೆ. ಖಂಡಿತವಾಗ್ಲೂ ಗೊತ್ತಿಲ್ಲ, ನನ್ನ ಒಪಿನಿಯನ್ ಅಲ್ಲ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. 19ನೇ ತಾರೀಕೆ ಇವರು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮತ್ತು 23ನೇ ಕಂತಿನ ಬಗ್ಗೆ ಹೇಳ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಸ್ನೇಹಿತರೆ. ಅದನ್ನು ನಾನಿಲ್ಲಿ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸೊ 22ನೇ ಕಂತು ಕ್ಲಿಯರ್ ಆಗಬೇಕು. 23ನೇ ಕಂತಿನ ಬಗ್ಗೆ ಅವರು ಇನ್ನೂ ಯಾವುದೇ ರೀತಿಯ ಅಪ್ಡೇಟ್ಗಳನ್ನು ಕೊಟ್ಟಿಲ್ಲ. ಯಾರಾದರೂ ನಮಗೆ ಹಣ ಬರುತ್ತೆ ಅಂತ ಕಾದ್ಕೊಂಡು ಕೂತ್ಕೊಂಡಿದ್ರೆ ದಯವಿಟ್ಟು ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಸದ್ಯದ ಮಟ್ಟಿಗೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಒಂದು ಅಪ್ಡೇಟ್ ಇಲ್ಲ ಸ್ನೇಹಿತರೆ. ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.